ನಾನು ನಿಮ್ಮ ಕಡೆ ಸ್ಫಟಿಕ ಕಲ್ಲು ತಗೊಂಡಿದ್ದೆ. ನನಗೂ ಕೂಡ ಈಗ ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಅಂತ ಅನಿಸುತ್ತೆ. ಮತ್ತು ನಾನು ಲೋನ್ ಕೂಡ ಸ್ವಲ್ಪನೇ ಆಗಿ ಕಟ್ತಾ ಬರ್ತಾ ಇದ್ದೀನಿ. ಮುಂಚೆ ಎಲ್ಲ ನಾನು ಬರೀ ಇಂಟ್ರೆಸ್ಟನ್ನು ಕಟ್ತಾ ಬರ್ತಿದ್ದೆ. ಬಟ್ ಇವಾಗ ನಾನು ಒಂದು 70% ಲೋನನ್ನು ಮುಟ್ಟಿಸ್ತಾ ಬರ್ತೀನಿ. ಕಟ್ಟಿದ್ದು 3 ತಿಂಗಳಾಯ್ತು. ಇಲ್ಲಿವರೆಗೆ ಒಳ್ಳೆ ರಿಸಲ್ಟ್ ಬಂದಿದೆ. ಮುಂದೆ ಏನು ಮಾಡಬೇಕು? ಆದ್ರೆ ಸ್ವಲ್ಪ ಅಂದ್ರೆ ನಂಗೆ ಸ್ವಲ್ಪ ಸಾಲ ಇತ್ತಲ್ಲ, ಸ್ವಲ್ಪ ಕಡಿಮೆ ಮುಗಿದಿದೆ. ಆದ್ರೆ ಸ್ಕಿಪ್ ಮಾಡಬೇಡಿ, ಪೂರ್ತಿ ವಿಡಿಯೋನ ನೋಡಿ. ನಿಮ್ಮ ಜೀವನನೂ ಕೂಡ ಚೇಂಜ್ ಆಗ್ಬೋದು ಈ ವಿಡಿಯೋನ ನೋಡಿ. ತುಂಬ ಜನ ಜೀವನ ಚೇಂಜ್ ಆಗಿದೆ, ಒಳ್ಳೆಯದಾಗಿದೆ, ಒಳ್ಳೆ ರಿಸಲ್ಟ್ ಬಂದಿದೆ. ಪ್ಲೀಸ್ ಒಂದು 5 ನಿಮಿಷ ಟೈಮ್ ಕೊಟ್ಟು ನೋಡಿ. ನಿಮ್ಮ ಜೀವನನೂ ಕೂಡ ಚೇಂಜ್ ಆಗ್ಬೋದು. ನಿಮಗೆ ಸಾಲದ ಸಮಸ್ಯೆ ಇರ್ಬೋದಾ, ಅಥವಾ ಕೊಟ್ಟಿರೋ ಹಣ ವಾಪಸ್ ಬರದೇ ಇರ್ಬೋದಾ, ಮನೆಯಲ್ಲಿ ನೆಮ್ಮದಿ ಇಲ್ವಾ, ಅಥವಾ ಮನೆಯಲ್ಲಿ ಯಾವಾಗಲೂ ಜಗಳ, ಕಿರಿಕಿರಿ, ಮಕ್ಕಳು ಹೇಳಿದ ಮಾತು ಕೇಳ್ತಾ ಇಲ್ವಾ, ಮನೆಯಲ್ಲಿ ನೆಗೆಟಿವ್ ಎನರ್ಜಿ ತುಂಬ ಜಾಸ್ತಿ ಆಗಿದೆಯಾ, ಆರೋಗ್ಯ ಸಮಸ್ಯೆ ಆಗ್ತಾ ಇದೆಯಾ, ಅಥವಾ ನಿಮಗೆ ಏನೂ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ, ತುಂಬ ಸೋಂಬೇರಿತನದಿಂದ ಮನೇಲಿದ್ದೀರಾ, ಏನು ಕೆಲಸ ಮಾಡೋದಕ್ಕೂ ಕೂಡ ನಾಳೆ ನಾಳೆ ಅನ್ಕೊಂಡು ಮುಂದೆ ಆಗ್ತಾ ಇದ್ದೀರಾ. ಇದೆಲ್ಲ ಕಾರಣ ನೆಗೆಟಿವ್ ಎನರ್ಜಿಯಿಂದ, ಕೆಟ್ಟ ದೃಷ್ಟಿಯಿಂದ, ಅಥವಾ ಯಾರೇ ಏನಾದರೂ ನಿಮಗೆ ಮಾಡಿಸಿದ್ರೆ ಅದರಿಂದ ಈ ಥರ ಆಗುತ್ತೆ ಮನೆಗಳಲ್ಲಿ. ಇದನ್ನು ಒಂದು 5 ನಿಮಿಷ ಟೈಮ್ ಕೊಟ್ಟು ನೋಡಿ, ಒಳ್ಳೆ ರಿಸಲ್ಟ್ ಅನ್ನೋದು ಸಿಗುತ್ತೆ. ಇದನ್ನು ಕಟ್ಟಿದ ಮೇಲೆ ಒಳ್ಳೆ ರಿಸಲ್ಟ್ ಅನ್ನೋದು ನಿಮಗೆ ಸಿಗುತ್ತೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಸ್ಫಟಿಕನ ಮನೆಗೆ ಕಟ್ಟೋದ್ರಿಂದ ಅಥವಾ ಮನೆಯಲ್ಲಿ ಇಡೋದ್ರಿಂದ ನಿಮಗೆ ಎಷ್ಟೆಲ್ಲ ಬೆನಿಫಿಟ್ಸ್, ಎಷ್ಟೆಲ್ಲ ಒಳ್ಳೆ ರಿಸಲ್ಟ್ ಸಿಗುತ್ತೆ ಗೊತ್ತಾ. ಎಷ್ಟೆಲ್ಲ ಒಳ್ಳೆ ರಿಸಲ್ಟ್ ಸಿಗುತ್ತೆ ಗೊತ್ತಾ. ಆಲ್ಮೋಸ್ಟ್ ತುಂಬ ಜನ ಇದನ್ನು ತಗೊಂಡು ಒಳ್ಳೊಳ್ಳೆ ರಿಸಲ್ಟ್ ಸಿಕ್ಕಿ ಖುಷಿ ಪಡ್ತಾ ಇದ್ದಾರೆ. ಇಷ್ಟು ಕಡಿಮೆ ದುಡ್ಡಿಗೆ ಇಷ್ಟು ಒಳ್ಳೆ ರಿಸಲ್ಟ್ ಸಿಗ್ತಾ ಇದೆ. ಮತ್ತು ಹೇಗೆ ಹೇಳೋದು, ನೀವು ಬಾಯಿ ಮಾತಲ್ಲಿ ಹೇಳಿದ್ರೆ ಕಡಿಮೆನೇ, ಅಷ್ಟು ಒಳ್ಳೆ ರಿಸಲ್ಟ್ ಸಿಗ್ತಾ ಇದೆ ನಿಜ. ಅವರು ಒಂದಿಷ್ಟು ಆಡಿಯೋಸ್ನ ಕಳಿಸಿರ್ತಾರೆ, ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಅದನ್ನು ಕೂಡ ನೋಡಿ ಕೇಳಿ, ಸರಿನಾ. ಒಳ್ಳೇದಾಗಲಿ. ಈ ಸ್ಫಟಿಕ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಇದೆ, ಆರ್ಡರ್ ಮಾಡ್ಕೊಳ್ಳಿ. ಕೇಳೋಣ ಯಾರು ಎಷ್ಟು ದಿನಕ್ಕೆ ಸಿಕ್ಕಿದೆ ಏನು ಅಂತಲೂ ಕೂಡ. ಮೇಡಮ್ ನಮಸ್ಕಾರ. ನಾನು ನಿಮ್ಮ ಕಡೆ ಸ್ಫಟಿಕ ಕಲ್ಲು ತಗೊಂಡಿದ್ದೆ. ನನಗೂ ಕೂಡ ಈಗ ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಅಂತ ಅನಿಸುತ್ತೆ. ಮತ್ತು ನಾನು ಲೋನ್ ಕೂಡ ಸ್ವಲ್ಪನೇ ಆಗಿ ಕಟ್ತಾ ಬರ್ತಾ ಇದ್ದೀನಿ. ಮುಂಚೆ ಎಲ್ಲ ನಾನು ಬರೀ ಇಂಟ್ರೆಸ್ಟನ್ನು ಕಟ್ತಾ ಬರ್ತಿದ್ದೆ. ಬಟ್ ಇವಾಗ ನಾನು ಒಂದು 70% ಲೋನನ್ನು ಮುಟ್ಟಿಸ್ತಾ ಬರ್ತೀನಿ. ಸ್ಫಟಿಕಗಳನ್ನು ಕಟ್ಟಿದ್ದು 3 ತಿಂಗಳಾಯ್ತು. ಇಲ್ಲಿವರೆಗೆ ಒಳ್ಳೆ ರಿಸಲ್ಟ್ ಬಂದಿದೆ. ಮುಂದೆ ಏನು ಮಾಡಬೇಕು ಹೇಳು ಮೇಡಮ್. ಹಾಂ ಸರ್, ಖಂಡಿತ ಹೇಳ್ತೀನಿ. ನಿಮ್ಮ ವಾಯ್ಸ್ ಕ್ಲಿಯರಾಗಿ ಕೇಳಿಸ್ತಾ ಇರಲಿಲ್ಲ, ಹಾಗಾಗಿ ನಾನೇನು ಫಸ್ಟು ಕೇಳಿಬಿಟ್ಟು ಸುಮ್ಮನೆ ಆಗ್ತಾಯಿದ್ದೆ, ಏನೋ ಕಳಿಸಿದ್ದೀರಾ ಮಕ್ಕಳೇರ ಏನಾದರೂ ಕಳಿಸಿರ್ಬೇಕು ಅಂತ. ಬಟ್ ಲಾಸ್ಟಲ್ಲಿ ನೀವು ಹೇಳಿದ್ದೀರಾ, ಹಾಗಾಗಿ ನೋಡಿ ಫಸ್ಟು ಈ ರೀತಿ ಕಳಿಸಿದ್ದೀರಾ ನೀವು ನೋಡಿ. ಆನ್ ಮಾಡಿ ಬಿಟ್ಬಿಟ್ಟಿದ್ದೀರಾ, ಟಿ ವಿ ನಡೀತಾ ಇದೆ, ಏನು ಗೊತ್ತಾಗ್ತಾ ಇರಲಿಲ್ಲ. ಹಾಗಾಗಿ ಇವಾಗ ನಾನು ಕೇಳಿದ್ದೀನಿ, ಖಂಡಿತ ರಿಪ್ಲೈ ಅನ್ನೋದು ನಿಮಗೆ ಕೊಡ್ತೀನಿ. ಒಳ್ಳೇದಾಗಲಿ ಸರ್. 3 ತಿಂಗಳದ ಮೇಲೆ ರಿಸಲ್ಟ್ ಸಿಕ್ಕಿದೆ. ಕೆಲವ್ರಿಗೆ ಒಂದೊಂದು ರೀತಿ ರಿಸಲ್ಟ್ ಸಿಗ್ತಾ ಇದೆ, ಆದರೆ ರಿಸಲ್ಟ್ ಅಂತೂ 100% ಸಿಗುತ್ತೆ, ಸರಿನಾ. ಅದನ್ನು ನಾವು ಒಳ್ಳೆತನದಿಂದ ಮಾಡಿಕೊಂಡು, ಸರಿ, ಒಳ್ಳೆತನದಿಂದ ಮಾಡಿಕೊಂಡು ನಾನು ಏನು ಪ್ರೊಸೀಜರ್ ಹೇಳ್ತೀನಿ ಅದನ್ನು ಮಾಡಿಕೊಂಡು ಸ್ವಲ್ಪ ತಾಳ್ಮೆಯಿಂದ ಇದ್ದಾಗ, ನಂಬಿಕೆ ಇಟ್ಟು ಮಾಡೋದ್ರಿಂದ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಸಿಗಲ್ಲ ಅಂತ ಹೇಳಲ್ಲ, ಸಿಕ್ಕೇ ಸಿಗುತ್ತೆ. ಸ್ವಲ್ಪ ನೆಗೆಟಿವ್ ಎನರ್ಜಿ, ಕೆಟ್ಟ ದೃಷ್ಟಿ ಸ್ವಲ್ಪ ಕಠಿಣ ಆದಾಗ, ನಿಮಗೆ ಏನೋ ಇವಾಗ ಯಾರೋ ಒಬ್ಬರು ಏನೋ ಮಾಡಿಸಿದ್ರು ಅಂದ್ಕೊಳ್ಳಿ, ಅದೆಲ್ಲ ಸ್ವಲ್ಪ ಕಠಿಣ ಆದಾಗ, ಲೇಟ್ ಆದಾಗ ಸ್ವಲ್ಪ ಲೇಟ್ ಆಗುತ್ತೆ. ಹಾಗಾಗಿ ನೀವು ಲೇಟ್ ಆಗಿಲ್ಲ, ಆಗೋದೇ ಇಲ್ಲ ಅಂತ ಅದನ್ನೆಲ್ಲ ಕೋಪ ಮಾಡ್ಕೊಳ್ಳೋದು, ಹಾಗೇ ಇಲ್ಲ ಅಂತ ಅದು ನಾನು ಏನು ಪ್ರೊಸೀಜರ್ ಹೇಳ್ಕೊಡ್ತೀನಿ ಅದು ಮಾಡದೇ ಇರೋದು, ಹಾಗೆ ಮಾಡಬೇಡಿ. ನಿಮಗೆ ಲೇಟ್ ಆದರೂ ಕೂಡ ಸಿಕ್ಕೇ ಸಿಗುತ್ತೆ ನಿಮಗೆ. ಅದು ಪ್ರೊಸೀಜರ್ ನಿಲ್ಸೋಕೆ ಹೋಗಬೇಡಿ, ಕಂಟಿನ್ಯೂ ಮಾಡ್ಕೊಂಡು ಹೋಗಿ, ಸರಿನಾ. ಮತ್ತು ಇನ್ನಷ್ಟು ವಿಡಿಯೋಸ್ ಇದೆ. ಹಾಗೆ ಆಗಿದೆ ಮೇಡಮ್. ಆದರೆ ಸ್ವಲ್ಪ ಅಂದರೆ ನಂಗೆ ಸ್ವಲ್ಪ ಸಾಲ ಇತ್ತಲ್ಲ, ಸ್ವಲ್ಪ ಕಡಿಮೆ ಮುಗಿದಿದೆ. ಆದರೆ ಸ್ವಲ್ಪ ಇನ್ನೂ ಸ್ವಲ್ಪ ಸುಮಾರು. ಹೌದು, ಸ್ವಲ್ಪ ಆಗ್ತಾ ಬರುತ್ತೆ. ಒಟ್ಟಿಗೆ ಆಗಬೇಕು ಅಂದರೂ ಆಗಲ್ಲ.
ಯಾವುದೋ ಒಂದು ಕಡೆಯಿಂದ ದಾರಿ ಬರಬೇಕಲ್ವ ನಿಮಗೆ. ಆ ರೀತಿ ನಿಮಗೆ ಒಂದಲ್ಲ ಒಂದು ಕಡೆಯಿಂದ ದಾರಿ ಸಿಗುತ್ತೆ. ಸಾಲ ಅನ್ನೋದಾಗಿರಲಿ, ನಿಮ್ಮ ಮನೇಲಿ ಏನೇ ತೊಂದರೆ ಆಗಿರಲಿ ಅದು ಬಂದು ನಿವಾರಣೆ ಆಗುತ್ತೆ. ಮತ್ತು ಶಾಪಿಗೆ, ಅಂಗಡಿಗೆ ಕಟ್ಟೋದ್ರಿಂದನೂ ಕೂಡ ಇದು ಒಳ್ಳೆ ರಿಸಲ್ಟ್ ಬರುತ್ತೆ. ಕಸ್ಟಮರ್ ಅಟ್ರಾಕ್ಷನ್ ಆಗ್ತಾರೆ. ಇದನ್ನು ಕಟ್ಟೋದ್ರಿಂದ ಕಸ್ಟಮರ್ ಅಟ್ರಾಕ್ಷನ್ ಆಗುತ್ತೆ, ಮನಿ ಅಟ್ರಾಕ್ಷನ್ ಆಗುತ್ತೆ. ಮತ್ತು ಇವಾಗ ಯಾವುದೋ ಒಂದು ಒಳ್ಳೆ ಅಂಗಡೀಲಿ ಸರಿನಾ, ಚೆನ್ನಾಗಿ ಏನಾದರೂ ಚೆನ್ನಾಗಿ ಅಂಗಡಿ ತುಂಬ ಎಲ್ಲ ಸಾಮಾನೆಲ್ಲ ಇದ್ದು ಅದು ಬಂದು ದೃಷ್ಟಿ ತಾಗುತ್ತೆ ಅಲ್ವಾ, ಅದನ್ನು ಕೂಡ ಕಡಿಮೆ ಆಗುತ್ತೆ. ಇವಾಗ ಒಂದು ಸ್ವಲ್ಪ ಜನ ಬಂದಿದ್ರು ಅಂತ ಹೇಳಿ 4-5 ಜನ ನಡ್ಕೊಂಡು ಹೋಗ್ಬೇಕಾದ್ರೆ ನೋಡಿ, ಓ ಈ ಅಂಗಡಿಲ್ಲ ಯಾವಾಗಲೂ ಜನ ತುಂಬಿರ್ತಾರೆ, ಎಷ್ಟು ವ್ಯಾಪಾರ ಆಗುತ್ತೆ ಅಲ್ವಾ ಅಂತ ಒಂದು ಮಾತು ಹೇಳಿದ್ರೆ ಸಾಕು ಅಲ್ವಾ, ದೃಷ್ಟಿ ಬಿದ್ದ ಹಾಗೇನೆ ಅದು ಅವತ್ತಿಂದಲೇ ಸ್ಟಾರ್ಟ್ ಆಗುತ್ತೆ ಡೌನ್ ಆಗೋದಕ್ಕೆ. ಅದಕ್ಕೋಸ್ಕರ ಎಲ್ಲ ಅಂಗಡಿಗಳಲ್ಲಿ ನಡೀತಾ ಇರಲಿ, ದೃಷ್ಟಿಗಾದರೂ ಇಡಬೇಕು. ಇದನ್ನು ಕಟ್ಟೋದ್ರಿಂದ ಖಂಡಿತ ಮನಿ ಅಟ್ರಾಕ್ಷನ್ ಆಗುತ್ತೆ, ಕಸ್ಟಮರ್ ಅಟ್ರಾಕ್ಷನ್ ಆಗ್ತಾರೆ, ಒಳ್ಳೆ ವ್ಯಾಪಾರ ಆಗುತ್ತೆ. ಮತ್ತು ಕೆಟ್ಟು ದೃಷ್ಟಿ ಬೀಳೋದಿಲ್ಲ. ಕೆಟ್ಟು ದೃಷ್ಟಿ ಬಿದ್ದರೂ ಕೂಡ ಆ ಸ್ಫಟಿಕ, ಇದು ಏನಿದೆ ಸ್ಫಟಿಕ, ಅದಕ್ಕೆ ಅಬ್ಸರ್ವ್ ಆಗಿ ಅಲ್ಲಿ ಇರುವಂತಹ ಅವ್ರಿಗೆ ಏನು ಕೂಡ ಆಗೋದಿಲ್ಲ, ತಗಲೋದಿಲ್ಲ ಅಲ್ಲಿರೋರಿಗೆ, ಸರಿನಾ. ಈ ರೀತಿ ನಿಮಗೆ ಸೇಫ್ಟಿ ಅನ್ನೋದು ಸಿಗುತ್ತೆ. ತುಂಬ ಚೆನ್ನಾಗಿ ಕೇಳ್ತಾ ಇರ್ತೀರಾ ಬೇರೆ ವಿಡಿಯೋಸ್ನೂ ಕೂಡ ಹಾಕಿ ಅಂತ. ಬೇರೆ ವಿಡಿಯೋಸ್ನೂ ಕೂಡ ಹಾಕ್ತೀನಿ, ಇಲ್ಲ ಅಂತಲ್ಲ. ಇದರಲ್ಲಿ ಬೇಗ ರಿಸಲ್ಟ್ ಸಿಗ್ತಾ ಇದೆಯಲ್ಲ, ಅದಕ್ಕೋಸ್ಕರ ಇದನ್ನು ತುಂಬ ಜಾಸ್ತಿ ಹಾಕ್ತಾ ಇದ್ದೀನಿ. ನೀವು ಅನ್ಕೋಬೋದು ಏನು ಪದೇ ಪದೇ ಈ ವಿಡಿಯೋಸ್ನ ಹಾಕ್ತಾ ಇದ್ದೀರಾ ಅಂತಲ್ಲ, ಆ ಥರ ಏನಿಲ್ಲ. ಏಕೆಂದರೆ ಮನೆಯಲ್ಲೇ ರೆಮಿಡೀಸ್ ಮಾಡ್ಬೋದು, ಅದು ಸಿಗ್ಬೋದು, ಸಿಗದೇನೆ ಇರ್ಬೋದು, ಅಥವಾ ಲೇಟಾಗೂ ಕೂಡ ಸಿಗ್ಬೋದು ಅಲ್ವಾ. ಇದರಲ್ಲಿ ಮಾತ್ರ ನಾವು ಹೇಳಂಗೆ ಇಲ್ಲ, ಎಲ್ಲರ ಮನೆಗಳಲ್ಲೂ ಇರಲೇಬೇಕಾದ ಒಂದು ಇದು. ಹಾಗಾಗಿ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಸೇಫ್ಟಿ ಪರ್ಪಸ್ ಎಲ್ಲದೂ ಕೂಡ ಸೇಫ್ಟಿ ಆಗ್ತೀವಿ. ದೃಷ್ಟಿಯಾಗಿರಲಿ, ಏನೇ ಒಂದು ಆಗಿದ್ರೂ ಕೂಡ ನಮಗೆ ಸೇಫ್ಟಿಯಾಗಿ ಇರ್ಬೋದು ಮನೆಯಲ್ಲಿ. ಏನೇ ಒಂದು, ಯಾರೇ ನಮ್ಮ ದುಶ್ಮನ್ ಏನೇ ಮಾಡಿಸಿದ್ರು ಕೂಡ ಅವ್ರಿಗೆ ತಗಲುತ್ತೆ ಹೊರ್ತು ಅವ್ರು ಮಾಡಿಸಿರೋದು ಅವ್ರಿಗೆ, ನಾವೇನು ಅವ್ರಿಗೆ ನಮ್ಮ ಕೈಯಾರೆ ಮಾಡ್ಸೋಕೆ ಹೋಗಿಲ್ಲ. ಅವ್ರು ಏನು ಮಾಡಿಸಿದ್ದಾರೆ ನಮಗೆ ಕೆಟ್ಟದಾಗಲಿ ಅಂತ ಅವ್ರಿಗೆ ಆಗುತ್ತೆ. ನಮಗೇನಾದರೂ ಒಳ್ಳೇದಾಗಲಿ ಅಂತ ಬಯಸಿದ್ರೆ ಅವ್ರಿಗೂ ಕೂಡ ಒಳ್ಳೆಯದಾಗುತ್ತೆ. ಅದೇ ರೀತಿ ಅಷ್ಟು ಸೇಫ್ಟಿಯಾಗಿ ನಮ್ಮನ್ನು ಕಾಪಾಡುತ್ತೆ ಇದು, ಸರಿನಾ. ಎಲ್ಲ ರೀತಿಲೂ, ಒಂದಲ್ಲ ಎರಡಲ್ಲ, ಎಲ್ಲ ರೀತಿಲೂ ತುಂಬ ಒಳ್ಳೆಯದು ಇದು. ಖುಷಿ ಆಗುತ್ತೆ ಜನಗಳು ಇಷ್ಟು ನನಗೆ. ಅಂದರೆ ಯಾವ ರೀತಿ ಗೊತ್ತಾ, ಯಾವ ರೀತಿ ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ, ತಾವು ತೊಗೊಂಡಿರ್ತಾರೆ ಸರಿನಾ. ತೊಗೊಂಡಾದ್ಮೇಲೆ ನೆಕ್ಸ್ಟ್ ಬಂದು ಅವರು ಕೂಡ ತೊಗೋತಾರೆ, ಬಟ್ ಬೇರೆಯವ್ರಿಗೆ ಹೇಳ್ತಾ ಇರಲ್ಲ. ಅದು ಒಳ್ಳೆ ಮನಸ್ಸು ಯಾರಿಗೂ ಬರಲ್ಲ, ಎಲ್ಲರಿಗೂ ಬರೋದಿಲ್ಲ ಒಳ್ಳೆ ಮನಸ್ಸದು. ಇವಾಗ ನೋಡಿ, ಜಸ್ಟ್ ಮೊನ್ನೆನೇ ಒಬ್ಬರು, ಅವ್ರ ಹೆಸರು ಏನಂತ ಗೊತ್ತಿಲ್ಲ ಪಾಪ, ಹೇಳ್ತೀನಿ ಅವರು ಪ್ರೂಫ್ನು ಕೂಡ ತೋರಿಸ್ತೀನಿ. ಸುಮಿತ್ರಾ ಅಂತ. ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್. ನೋಡಿ, ಮೊನ್ನೆ ಒಂದು ತೊಗೊಂಡಿದ್ರು, ಅದಾದಮೇಲೆ ಅವ್ರಿಗಲ್ದೇನೆ ಅಕ್ಕಪಕ್ಕ ಜನ ಅವ್ರಿಗೆ ಗೊತ್ತಿರೋರು ಕಷ್ಟದಲ್ಲಿ ಇದ್ದಾರೆ ಅಂತ ಅವ್ರಿಗೂ ಕೂಡ 4 ತರಿಸಿ ಕೊಟ್ಟಿದ್ದಾರೆ. ಅವರು 4 ತರಿಸಿ ಕೊಟ್ಟಿದ್ದಾರೆ. ಅವರು ಪ್ರೊಸೀಜರ್ ಎಲ್ಲ ಕೇಳ್ಕೊಂಡ್ರು, ಶಾಪಿಗೂ ಕೂಡ ತರಿಸ್ಕೊಂಡಿದ್ದಾರೆ, ಮನೆಗೂ ಕೂಡ ತರಿಸ್ಕೊಂಡಿದ್ದಾರೆ, ಕಬೋರ್ಡಲ್ಲಿರೋದಕ್ಕೂ ಕೂಡ ಇದೆ. ಹಾಗಾಗಿ ಪ್ರೊಸೀಜರ್ ಎಲ್ಲ ಕೇಳ್ಕೊಂಡ್ರು. ಅವ್ರಿಗೆ ಫಸ್ಟ್ ಒಂದು ಸತಿ ತೊಗೊಂಡ್ರಲ್ಲ, ಅವರಿಗೆ 1 ದಿನಕ್ಕೋ 2 ದಿನಕ್ಕೋ ಅಥವಾ 5 ದಿನಕ್ಕೋ ರಿಸಲ್ಟ್ ಅನ್ನೋದು ಸಿಕ್ಕಿದೆ. ಕೇಳಿಸ್ತೀನಿ ಅವ್ರದ್ದು. ಸಿಸ್ಟರ್, ಇದನ್ನ ಒಂದು ಸ್ನಾನ ಮಾಡಿ ಪೂಜೆ ಮಾಡ್ಕೊಳ್ಳಿ. ಪೂಜೆ ಮಾಡಿದ ನಂತರ ಬೇರೆಯವ್ರಿಗೂ ಕೂಡ ಒಳ್ಳೇದಾಗ್ತಾ ಇದೆ ಅಂತೆಲ್ಲ ನನಗೆ ಮೆಸೇಜ್ ಮಾಡಿದ್ದಾರೆ. ಒಳ್ಳೇದಾಗಲಿ ಅಂತ ನಾನು ಕೂಡ ಕೇಳ್ಕೊತೀನಿ. ಇನ್ನೂ ತುಂಬ ಜನಕ್ಕೆ ಒಳ್ಳೊಳ್ಳೆ ರಿಸಲ್ಟ್ ಬರ್ತಾ ಇದೆ. ಹಾಗೆ ಒಳ್ಳೇದಾಗಲಿ, ನಿಮಗೂ ಕೂಡ ಒಳ್ಳೇದಾಗಲಿ. ನೀವು ಯಾರಿಗೆಲ್ಲ ಒಳ್ಳೇದಾಗಲಿ ಅಂತ ಬಯಸ್ತಾ ಇದ್ದೀರಾ ಅವರಿಗೂ ಕೂಡ ಒಳ್ಳೇದಾಗಲಿ. ನಾನು ಕೂಡ ದುವಾ ಮಾಡಿ ಎಲ್ಲ ಕಳಿಸ್ಕೊಡ್ತೀನಿ ನನ್ನ ಕೈಯಾರೆ. ಒಳ್ಳೇದಾಗಲಿ, ಇನ್ನೇನು ಹೇಳೋಕ್ಕೆ ನನಗಾಗಲ್ಲ. ಬಟ್ ನೀವೇನು ಕಳಿಸ್ತಾ ಇರ್ತೀರಲ್ಲ, ರೆಕಾರ್ಡಿಂಗ್ ಆಗಿರಲಿ, ಏನೋ ಒಂದು ನನಗಲ್ದೇ ಮುಂದಿನ ಪ್ರೊಸೀಜರ್ ಏನು ಅಂತ ಕೇಳ್ತೀರಾ. ಮತ್ತು ಏನೇ ಚಿಕ್ಕ ಪುಟ್ಟ ಬಿಸ್ನೆಸ್ ಇದ್ರೂ ಕೂಡ ಅದಕ್ಕೆ ಮಾಡಿಸ್ಕೊತೀರಾ. ಒಳ್ಳೆ ರಿಸಲ್ಟ್ ಬರ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ. ತುಂಬ ಜನ ಎಷ್ಟೋ ಸಾವಿರಾರು ರೂಪಾಯಿ ಕೊಟ್ಟು ಎಲ್ಲೆಲ್ಲೋ ಹೋಗಿ ಏನೇನೋ ಮಾಡಿಸಿ ದುಡ್ಡೆಲ್ಲ ಕಳ್ಕೊಂಡು ಮನೆಗೆ ಬಂದರೂ ಕೂಡ ಏನೂ ಪ್ರಯೋಜನ ಆಗ್ತಾ ಇರಲಿಲ್ಲ. ನನಗೆ ಏನೂ ಕೂಡ ಸಕ್ಸಸ್ ಅನ್ನೋದು ಆಗ್ತಾ ಇರಲಿಲ್ಲ.
ಇದನ್ನು ಕಟ್ಟಿದ ಮೇಲೆ ಸಕ್ಸಸ್ ಅನ್ನೋದು ನನಗೆ ಬಂದಿದೆ, ಆಗ್ತಾ ಇದೆ, ಒಳ್ಳೆ ರಿಸಲ್ಟ್ ಬರ್ತಾ ಇದೆ ಅಂತೆಲ್ಲ ಹೇಳಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಇದ್ರ ಮೇಲೆ ನೀವು ಎಷ್ಟು ನಂಬಿ ಇದರ ಪ್ರೊಸೀಜರ್ ಏನಿದೆ ಮಾಡ್ತಾ ಇದ್ದೀರಾ, ಇದ್ರ ಪ್ರಯತ್ನ ಏನಿದೆ ಮಾಡ್ತಾ ಇದ್ದೀರಾ, ಅದಕ್ಕೋಸ್ಕರನೂ ಇರ್ಬೋದು ಅಲ್ವಾ. ನನ್ನ ಪ್ರೊಸೀಜರ್ ಏನು ಹೇಳ್ಕೊಡ್ತೀನಿ ಅದನ್ನು ಮಾಡಿ ಕಟ್ಟಿದ ಮೇಲೆ ಅದು ಅಷ್ಟೇ ತಾಳ್ಮೆಯಿಂದ ಮಾಡಬೇಕಾಗುತ್ತೆ. ಇವಾಗ ಈಗ ಕಟ್ಟಿದ ತಕ್ಷಣವೇ ಕೆಲವ್ರು ಏನು ಮಾಡ್ತಾರೆ, ಕಟ್ಟಿದ ತಕ್ಷಣವೇ ನೆಕ್ಸ್ಟ್ ಡೇನೇ ನನಗೆ ಬಂದ್ಬಿಡ್ಬೇಕು, ಅವ್ರಿಗೆ ಬಂದಿದೆ, ಕೆಲವರು ಒಬ್ರಿಗೆ ಬಂದಿದೆ ಇಲ್ಲ ಅಂತ ಇಲ್ಲ, ಅವ್ರಿಗೆ ಬಂದುಬಿಟ್ಟಿದೆ, ನನಗೆ ಮಾತ್ರ ಯಾಕೆ ಬಂದಿಲ್ಲ ಅನ್ನೋರು ಆ ಥರ ಮೈಂಡ್ ಸೆಟ್ ಆ ಥರ ಇರುತ್ತೆ. ನನಗೂ ಅದೇ ರೀತಿ ಬರಬೇಕು, ಅದೇ ರೀತಿ ಬರಬೇಕಂದ್ರೆ ನೀವು ಕೂಡ ಪ್ರಯತ್ನ ಮಾಡಬೇಕು, ಅದೇ ರೀತಿ ತಾಳ್ಮೆಯಿಂದ ನಂಬಿಕೆಯಿಂದ ನೀವು ಕೂಡ ಮಾಡ್ಕೊಂಡು ಹೋಗಬೇಕು. ಅದೇ ರೀತಿ ಬರಬೇಕು ಅಂದರೆ ಖಂಡಿತ ನಿಮಗೆ ರಿಸಲ್ಟ್ ಸಿಗುತ್ತೆ. ಒಳ್ಳೆ ಮನಸ್ಸಿಂದ ಮಾಡಿ, ತಾಳ್ಮೆಯಿಂದ ಮಾಡಿ, ನಂಬಿಕೆಯಿಂದ ಮಾಡಿ, ನಿಮಗೂ ಕೂಡ ಒಳ್ಳೆ ರಿಸಲ್ಟ್ ಅನ್ನೋದು ಸಿಗುತ್ತೆ. ಮತ್ತು ಇನ್ನೊಂದು ವಿಷಯ ಹೇಳಬೇಕು ಅಂದ್ಕೊಂಡಿದ್ದೀನಿ. ಪಾಪ ತುಮಕೂರಿಂದ ಒಬ್ಬರು ಆರ್ಡರ್ ಮಾಡ್ಕೊಂಡಿದ್ರು, ಅವ್ರು ಬಂದು ತಪ್ಪು ಅಡ್ರೆಸ್ ಕೊಟ್ಟಿದ್ದೀರಾ ಮತ್ತು ತಪ್ಪು ಫೋನ್ ನಂಬರ್ ಕೂಡ ಕೊಟ್ಟಿದ್ದೀರಾ. ಹಾಗಾಗಿ ನನಗೆ ರಿಟರ್ನ್ ಬಂದಿದೆ. ಹೋದ ವಾರ ನಾನು ಹೇಳಿದ್ದೆ, ನನ್ನ ಫೋನ್ ಬಂದು ಒಡೆದೋಗಿತ್ತು ಅಂತ ಒಂದು ವಿಡಿಯೋ ಹಾಕಿದ್ದೆ. ಅದರಲ್ಲಿ ಅವ್ರದ್ದು ಏನು ಕಾಂಟ್ಯಾಕ್ಟ್ ನಂಬರ್, ಅವ್ರು ಮೆಸೇಜ್ ಮಾಡಿದ್ದು ಏನಿದೆ ಅದು ಬಂದು ನನ್ನ ಹತ್ರ ಡಿಲೇಟ್ ಆಗೋಗಿದೆ. ಪ್ಲೀಸ್ ನಿಮ್ಮ ಪಾರ್ಸಲ್ ನನಗೆ ರಿಟರ್ನ್ ಬಂದುಬಿಟ್ಟಿದೆ, ನೀವು ನನಗೆ ಮೆಸೇಜ್ ಮಾಡಿ ನಿಮ್ಮ ಹಣ ಏನಿದೆ ಅದನ್ನಾದರೂ ರಿಟರ್ನ್ ಹಾಕ್ತೀನಿ, ಅಥವಾ ನೀವು ಕರೆಕ್ಟ್ ಅಡ್ರೆಸ್ ಕೊಟ್ಟರೆ ಮತ್ತೆ ನಿಮಗೆ ಕೊರಿಯರ್ ಮಾಡ್ತೀನಿ. ಪ್ಲೀಸ್ ನನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಕೇಳ್ಕೊತೀನಿ. ತುಮಕೂರಿಂದ ಮೊಹಮ್ಮದ್ ಏನೋ ಇದೆ ಅವರದ್ದು ಹೆಸರು, ತುಮಕೂರಿಂದ. ಯಾರ್ದಾದ್ರೂ ಲೇಟ್ ಆಗಿದ್ದರೆ ಪ್ಲೀಸ್ ನನಗೆ ಕಾಂಟ್ಯಾಕ್ಟ್ ಮಾಡಿ, ಅವ್ರದ್ದು ನಾನು ಬೇಗ ಕಳಿಸ್ಕೊಡ್ತೀನಿ. ಪಾಪ ಅವ್ರದ್ದು ನನಗೆ ಅಡ್ರೆಸ್ಸು ಫೋನ್ ನಂಬರ್ ಏನೂ ಸಿಗ್ತಾ ಇಲ್ಲ. ಫೋನ್ ನಂಬರ್ ಇದೆ, ಪಾರ್ಸಲ್ ಮೇಲೆ ಫೋನ್ ನಂಬರ್ ಕೊಟ್ಟಿದ್ನಲ್ಲ ಅದು ಬಂದು ದಿಲ್ಲಿಗೆ ಹೋಗ್ತಾ ಇದೆ. ಯಾರೋ ಜೆಂಟ್ಸ್ ತೆಗೆದು ಮಾತಾಡ್ತಾ ಇದ್ದಾರೆ, ನಮ್ದಲ್ಲ, ನಾವು ಆರ್ಡರೇ ಮಾಡಿಲ್ಲ ಅಂತೆಲ್ಲ ಹೇಳ್ತಾ ಇದ್ದಾರೆ. ರಿಟರ್ನ್ ಕೂಡ 2 ಸತಿ ರಿಟರ್ನ್ ಬಂದಿದೆ, 2 ಸತಿ ಹಾಕಿನೂ 2 ಸತಿ ರಿಟರ್ನ್ ಬಂದಿದೆ. ಹಾಗಾಗಿ ಮತ್ತೆ ನಾನು ಅದೇ ಅಡ್ರೆಸ್ಗೆ ಕಳಿಸಿದ್ರೆ ಮತ್ತೆ ರಿಟರ್ನ್ ಬರುತ್ತೆ. ಪ್ಲೀಸ್ ತುಮಕೂರಿಂದ ನನ್ನ ಹತ್ರ ಯಾರು ಆರ್ಡರ್ ಮಾಡ್ಕೊಂಡಿದ್ದೀರಾ ಪ್ಲೀಸ್ ಅವ್ರು ನನಗೆ ಕಾಂಟ್ಯಾಕ್ಟ್ ಮಾಡಿ, ನಿಮಗೆ ಹಣ ಏನಿದೆ ರಿಟರ್ನ್ ಹಾಕ್ತೀನಿ, ಅಥವಾ ಕೊರಿಯರ್ ನೀವು ಕರೆಕ್ಟ್ ಅಡ್ರೆಸ್ ಕೊಟ್ಟರೆ ನಿಮಗೆ ಕಳಿಸ್ಕೊಡ್ತೀನಿ, ಸರಿನಾ? ಮತ್ತು ಸ್ಕ್ರೀನ್ ಮೇಲೆ ನಂಬರ್ ಇದೆ, ವಾಟ್ಸಪ್ ಮೆಸೇಜ್ ಮಾತ್ರ ಮಾಡಿ, ಯಾರಿಗೆ ಬೇಕು ಅನ್ನೋರು ಆರ್ಡರ್ ಮಾಡ್ಕೊಳ್ಳಿ. ನಾಳೆ ಇನ್ನೊಂದು ವಿಡಿಯೋದೊಂದಿಗೆ ಬರ್ತೀನಿ. ಬಾಯ್ ಎಲ್ಲರಿಗೂ. ಮತ್ತು 786 ಅಂತ ಕಮೆಂಟನ್ನು ಮಾಡಿ, ಎಲ್ಲರಿಗೂ ಒಳ್ಳೆಯದಾಗಲಿ. 786 ಅಂತ ಯಾರೆಲ್ಲ ಕಮೆಂಟ್ ಮಾಡ್ತಾ ಇದ್ದೀರಾ, ನಾನು ಮನಸ್ಫೂರ್ತಿಯಾಗಿ ನಾನು ಹೇಳ್ಕೊತೀನಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊತೀನಿ. ನಾಳೆ ಇನ್ನೊಂದು ವಿಡಿಯೋದೊಂದಿಗೆ ಬರ್ತೀನಿ. ಬಾಯ್ ಎಲ್ಲರಿಗೂ.